ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಕಣಿಲೆ ಮತ್ತು ಹೆಸರು ಕಾಳಿದು ಗಸಿ ಮಾಡ್ತಾ ಇದ್ದೇನೆ ನಾನು. ಅಮಟೆಕಾಯಿ ಮತ್ತು ಇದು ಹಲಸಿನ ಬೀಜ ಎಲ್ಲ ಹಾಕಿ ಮಾಡೋದು ತುಂಬ ಒಳ್ಳೆಯದಾಗ್ತದೆ, ಸೂಪರ್ ಆಗ್ತದೆ. ಇದು ಮಳೆಗಾಲದ ಸ್ಪೆಷಲ್. ಮಳೆಗಾಲದಲ್ಲಿ ಹೆಚ್ಚಾಗಿ ಆಟಿಯಲ್ಲಿ ಹೆಚ್ಚಾಗಿ ಮಾಡ್ತೇವೆ, ತುಂಬ ಒಳ್ಳೆಯದಾಗ್ತದೆ. ಕಣಿಲೆ ಮತ್ತು ಹೆಸರು ಕಾಳಿದು ಗಸಿ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಕಣಿಲೆ ನೋಡಿ, ಕಟ್ ಮಾಡಿಯೇ ತಂದಿದ್ದೇನೆ ನಾನು. ಈ ಥರ ಕಟ್ ಮಾಡಿಯೇ ಕೊಡ್ತಾರೆ ನಿಮಗೆ. ಈಗ ಶಾಪಿಗೆ ಹೋದರೆ ಉಂಟಲ್ಲ, ಪೇಟೆಯಲ್ಲಿ ಈ ಥರ ಕಟ್ ಮಾಡಿಯೇ ಕೊಡ್ತಾರೆ. ಇಲ್ಲದಿದ್ದರೆ ನಿಮಗೆ ಇಡೀ ತಂದು ಕೂಡ ಕೊಚ್ಚಬಹುದು, ಮನೆಯಲ್ಲಿ ಕೊಚ್ಚಿ ಕೂಡ ಮಾಡ್ಕೊಳ್ಬೋದು. ಆದರೆ ನಾನು ಈ ಥರ ಕಟ್ ಮಾಡಿದನ್ನೇ ತಗೊಂಡು ಬಂದಿದ್ದೇನೆ. ನೋಡಿ, ತುಂಬ ಒಳ್ಳೆಯದು. ಇದು ವರ್ಷದಲ್ಲಿ ಒಂದು ಸಾರಿ ತಿನ್ನಬೇಕಂತ ಹೇಳ್ತಾರೆ. ಮನೆಯಲ್ಲಿ ಮಾಡಿ ವರ್ಷದಲ್ಲಿ ಒಂದು ಸಾರಿ ತಿನ್ನಬೇಕಂತ ಹೇಳ್ತಾರೆ. ಇದು ಎಲ್ಲ ಉಂಟಲ್ಲ, ಮಳೆಗಾಲದ ಫುಡ್ಡು ನಮ್ಮದು ಸ್ಪೆಷಲ್. ನೋಡಿ, ಹೆಸರು ಕಾಳು ನೋಡಿ, ಮೊಳಕೆ ಬಂದ ಹೆಸರು ಕಾಳು ನೋಡಿ. ನಾನು ರಾತ್ರಿ ಇದು ಮುಂಚಿನ ದಿವಸ ನೆನೆಸಿಟ್ಟದ್ದು, ರಾತ್ರಿ ನೀರೆಲ್ಲ ಸೋಸಿ ಇಟ್ಟಿದ್ದೆ. ನೋಡಿ, ಈ ಥರ ಮೊಳಕೆ ಬಂದಿದೆ ನೋಡಿ. ಅಮಟೆಕಾಯಿ ನೋಡಿ, ಒಂದು 6 ಅಮಟೆಕಾಯಿ ತಗೊಂಡಿದ್ದೇನೆ. ಇದನ್ನು ಜಜ್ಜಿ ಹಾಕುದು. ಮತ್ತು ಇದು ಹಲಸಿನ ಬೀಜ, ಇದು ಕೂಡ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಜಜ್ಜಿ ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೆ ಈಗ ಪದಾರ್ಥ ಮಾಡಲಿಕ್ಕೆ ಸಾಮಗ್ರಿ: ಒಂದು 17 ಗಿಡ್ಡ ಮೆಣಸು ಮತ್ತು ಉದ್ದ ಮೆಣಸು ಒಂದು 7-8 ತಗೊಂಡಿದ್ದೇನೆ. 2 ಸ್ಪೂನ್ನಷ್ಟು ಕೊತ್ತಂಬರಿ, 1 ಸ್ಪೂನ್ನಷ್ಟು ಜೀರಿಗೆ, ಮತ್ತು 1 ನೀರುಳ್ಳಿ, ಮತ್ತು ಒಂದು 7-8 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ 1/4 ಸ್ಪೂನ್ನಷ್ಟು ಮೆಂತೆ. ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ ನಾನು ನೋಡಿ. ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಒಂದು 17 ಖಾರ ಮೆಣಸು ತಗೊಂಡಿದ್ದೇನೆ, ಗಿಡ್ಡ ಮೆಣಸು. ಒಂದು 7 ಇದು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. 2 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತು ಜೀರಿಗೆ 1 ಸ್ಪೂನ್, ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಇಟ್ಟಿದ್ದೇನೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೇನೆ, ಚೆನ್ನಾಗಿ ಹುರ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ತೆಂಗಿನ ತುರಿ ನೋಡಿ, 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಒಂದು ಇಡೀ ತೆಂಗಿನಕಾಯಿ ಮತ್ತೊಂದು ಅರ್ಧ ಗೆರಟೆ 1/2 ತೆಂಗಿನಕಾಯಿ ಹಾಕಿ ಒಟ್ಟಿಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ ನೋಡಿ. ಇದಕ್ಕೆ ಹುಳಿಯನ್ನು ಹಾಕಲಿಲ್ಲ ನಾನು, ಅಮಟೆಕಾಯಿ ಹಾಕ್ತಿದ್ದೇನಲ್ಲ ಅದಕ್ಕೆ. ಇದು ಹಲಸಿನ ಬೀಜ ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಇಟ್ಟಿದ್ದೇನೆ, ತೊಳೆದೆಲ್ಲ ಜಜ್ಜಿ ಇಟ್ಟಿದ್ದೇನೆ. ಈಗ ಇದು ಮಾಡುವ, ನಾವು ಹೇಗೆ ಮಾಡೋದಂತ ನೋಡುವ ನೋಡಿ. ಒಂದು ಉರುಳಿಯಲ್ಲಿ ನಾನು ಕಣಿಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕಿ ಒಟ್ಟಿಗೆ ಅಮಟೆಕಾಯಿ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೇನೆ ಇದು ಹಲಸಿನ ಬೀಜ ಕೂಡ ಹಾಕ್ಕೊಳ್ತಿದ್ದೇನೆ. ಇದು ಎಲ್ಲ ಉಂಟಲ್ಲ ಒಟ್ಟಿಗೆ ಬೇಯ್ತದೆ. ಈ ಅಮಟೆಕಾಯಿ ಮತ್ತು ಹಲಸಿನ ಬೀಜ ಎಲ್ಲ ಉಂಟಲ್ಲ ಒಟ್ಟಿಗೆ ಬೇಯ್ತದೆ ನೋಡಿ. ಈ ಮಿಕ್ಸಿ ತೊಳೆದ ನೀರನ್ನು ನಾನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೇನೆ, ಅದರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಕಣಿಲೆ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ, ಅದಕ್ಕೆ ನಾನು ಮೊದಲು ಇಟ್ಟಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ ನಾನು. ಹೆಸರು ಕಾಳನ್ನು ಮತ್ತೆ ಹಾಕ್ಬೋದು, ಅಂದರೆ ಅದು ಬೇಗ ಬೇಯ್ತದಲ್ಲ, ಅದಕ್ಕಾಗಿ ಕಣಿಲೆಯನ್ನು ಮೊದಲಿಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಹೊತ್ತು ತಗೊಳ್ತದೆ ಬೇಯಲಿಕ್ಕೆ, ಚೆನ್ನಾಗಿ ಬೇಯಬೇಕು. ಅಮಟೆಕಾಯಿ ಹಾಕೋದ್ರಿಂದ ನೀವು ಹುಳಿ ಏನು ಹಾಕಬೇಕಂತ ಇಲ್ಲ, ನಾನು ಹುಳಿ ಏನು ಹಾಕಲಿಲ್ಲ. ಅಮಟೆಕಾಯಿ ಹಾಕಿದೆ ಅಲ್ಲ, ಅಮಟೆಕಾಯಿ ಹಾಕೋದಿಲ್ಲದ್ರೆ ಹುಳಿ ಹಾಕಬೇಕಾಗ್ತದೆ ನೋಡಿ. ಈಗ ಕಣಿಲೆ ಬೆಂದಿದೆ. ಈಗ ಇದು ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ ನೋಡಿ. ಇದು ಮೊಳಕೆ ಬಂದಿರೋದು, ಬೇಗ ಬೇಯ್ತದೆ, ಬೇಯಲಿಕ್ಕೆ ಏನು ತುಂಬ ಹೊತ್ತೇನಿಲ್ಲ, ರಪ್ಪ ಬೇಯ್ತದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಥರ ಮಿಕ್ಸ್ ಮಾಡಿ. ಒಂದು ಟೊಮೆಟೊವನ್ನು ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಳ್ತೇನೆ ನಾನು. ಟೊಮೆಟೊದು ತುಂಬ ಹಾಕಬೇಡಿ, ಯಾಕಂದರೆ ಹುಳಿ ಉಂಟಲ್ಲ, ಅದಕ್ಕಾಗಿ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಬೇಕಂತ ಇಲ್ಲ, ಆದರೆ ಒಂದು ಟೇಸ್ಟಿಗೆ ಹಾಕಿದರೆ ಸ್ವಲ್ಪ ಅದರದ್ದೊಂದು ಟೇಸ್ಟ್ ಒಳ್ಳೆಯದಾಗ್ತದೆ ಅಂತ ಹೇಳಿ ಅಷ್ಟೇ. ಈಗ ರುಬ್ಕೊಂಡ ಮಸಾಲ ಕೂಡ ಹಾಕ್ತಾ ಇದ್ದೇನೆ ನಾನು. ಇದು ಹೆಸರು ಕಾಳು ಮತ್ತು ಮಸಾಲ ಹಾಕಿದ ಮೇಲೆ ಕೂಡ ಒಟ್ಟಿಗೆ ಬೇಯ್ತದೆ, ಹಾಗಾಗಿ ನಾನು ಬೇಯಲಿಕ್ಕೆ ಏನು ಬಿಡಲಿಲ್ಲ. ಒಟ್ಟಿಗೆ ಮಸಾಲ ಮತ್ತು ಹೆಸರು ಕಾಳು ಹಾಕಿದ ಕೂಡಲೇ ಮಸಾಲ ಕೂಡ ಹಾಕ್ಕೊಂಡೆ. ಅಂದರೆ ಬೇಯಲಿಕ್ಕೆ ಏನು ತುಂಬ ಹೊತ್ತು ತಗೊಳ್ಳೋದಿಲ್ಲ, ಮಸಾಲದೊಟ್ಟಿಗೆ ಚೆನ್ನಾಗಿ ಒಂದು ಕುದಿ ಬಂದರೆ ಹೆಸರು ಕಾಳು ಬೇಯ್ತದೆ. ಮೊಳಕೆ ಬಂದ ಹೆಸರು ಕಾಳು
ನೀರೆಲ್ಲ ಎಷ್ಟು ಬೇಕು ನೋಡಿ ಹದ ಮಾಡಿಕೊಳ್ಬೇಕು. ಗಸಿ ಗಸಿಯಾಗಿ ಇದು ತುಂಬ ಒಳ್ಳೆಯದಾಗ್ತದೆ ಚಪಾತಿಗೆ ಮತ್ತು ಇದು ಪೂರಿಗೆ ಎಲ್ಲ, ನಾನ್ ರೊಟ್ಟಿಗೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಅನ್ನಕ್ಕೆ, ಕುಚ್ಚಲಕ್ಕಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಇರ್ತದೆ. ಪದಂಗಿ ಕಣಿಲೆ ಗಸಿ ಅಂತ ಹೇಳ್ತೇವೆ ನಾವು ಮಂಗಳೂರು ಕಡೆ, ಪದಂಗಿ ಅಂತ ಹೇಳ್ತೇವೆ ಹೆಸರು ಕಾಳಿಗೆ. ಪದಂಗಿ ಮತ್ತು ಕಣಿಲೆ ಗಸಿ, ಹಲಸಿನ ಬೀಜ, ಆಮಟೆಕಾಯಿ ಎಲ್ಲ ಹಾಕಿರೋದ್ರಿಂದ ಉಂಟಲ್ಲ ಸೂಪರ್ ಆಗ್ತದೆ ತುಂಬ. ಒಮ್ಮೆ ಟ್ರೈ ಮಾಡಿ, ಮಳೆಗಾಲದಲ್ಲಿ ಇದೆಲ್ಲ ತಿನ್ನಬೇಕಂತ ಹೇಳ್ತಾರೆ. ನೋಡಿ ಕುದೀತಾ ಉಂಟು, ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ. ಈಗ ಒಂದು ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡೆ ನಾನು ಇದಕ್ಕೆ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಬೇಸೊಪ್ಪು ಮತ್ತು ಗಿಡ್ಡ ಮೆಣಸು, ಒಂದೆರಡು ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಈಗ ರೆಡಿಯಾಗಿದೆ ಫ್ರೆಂಡ್ಸ್.